ವಿಶೇಷವಾಗಿ ಇನ್ನೊಂದು ಮಾತು ಹೇಳ್ತಕ್ಕಂಥದ್ದು, ಸಚಿವರು ಈ ಕ್ಷೇತ್ರದಲ್ಲಿ ಲೋಕಸಭಾ ಸಂಸದರಾಗಿ 2 ಬಾರಿ ಹೆಚ್ಚಿನ ಮತಗಳು ಪಡ್ಕೊಂಡು ಈ ಕ್ಷೇತ್ರದಿಂದ ಸಂಸದರಾಗಿದ್ದರು. ಅದೇ ರೀತಿ ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಅವರು ಹೆಚ್ಚಿನ ಗಮನವನ್ನು ಹರಿಸಬೇಕು. ಇಡೀ ರಾಜ್ಯದಲ್ಲಿ ಇವತ್ತು 224 ಕ್ಷೇತ್ರಕ್ಕೆ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ಯಾವುದಾದ್ರು ಇದ್ದರೆ ಅದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ. ಇವತ್ತು ತಾಲೂಕು ಕೇಂದ್ರದಲ್ಲಿ ಸಹ ಕಂಡಕ್ಟೆಡ್ ಹಾಸ್ಪಿಟಲ್ ಇಲ್ಲ, ಇನ್ನು ಹಲವಾರು ಅಭಿವೃದ್ಧಿಗಳಾಗ್ತಕ್ಕಂಥ ಕೆಲಸ ಇದೆ. ಇದಕ್ಕೆಲ್ಲ ಸಂಪೂರ್ಣವಾಗಿ ಅವರ ಆಶೀರ್ವಾದ ಈ ಕ್ಷೇತ್ರದಲ್ಲಿ ಇರಬೇಕಂತ ಹೇಳ್ತಾ, ಮುನ್ಸೂಚನೆಯಂತೆ ಏನು 2028 ಒಂದು ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಅವತ್ತು ಡಿಲಿಮಿಟೇಷನ್ ಆಗೋದ್ರಿಂದ ಮುಂದೆ ಈ ಕ್ಷೇತ್ರನೂ ಒಂದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಆಗ್ತಕ್ಕಂಥ ಒಂದು ರಾಷ್ಟ್ರೀಯ ಕಾಣಿಸ್ತಾ ಇದೆ. ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸಾಹೇಬರು ಈ ಕ್ಷೇತ್ರಕ್ಕೆ ಹೆಚ್ಚಿನ ಗಮನವನ್ನು ಹರಿಸಿ ಅನುದಾನ ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕಂತೇಳಿ ತಾಯಿ ಮುಂದೆ ಇವತ್ತು ಸಾಹೇಬರು ನಮಸ್ಕಾರ ಎಲ್ಲರೂ